ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ಪ್ರೀತಮ್. ಫ್ಲಿಪ್ಕಾರ್ಟ್ನಲ್ಲಿ ಇವಾಗ ಇಯರ್ ಎಂಡ್ ಸೇಲ್ ನಡೀತಿದೆ. ಆದ್ದರಿಂದ ನಾವು ಇಯರ್ ಎಂಡ್ ಸೇಲ್ನಲ್ಲಿ ಒಂದು ಫೋನ್ನ ಪರ್ಚೇಸ್ ಮಾಡಿದ್ದೀವಿ. ಅದು ಯಾವುದಪ್ಪ ಫೋನು ಅಂದರೆ ಮೋಟೋರೋಲಾ H20 ಅಂತ. ಇದರದ್ದು ರೆಗ್ಯುಲರ್ ಪ್ರೈಸ್ ಬಂದು 29,999 ರುಪೀಸ್ ಆಗಿರುತ್ತೆ. ಈಗ ಸೇಲ್ನಲ್ಲಿ 2,000 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಅಂದರೆ 27,999 ರುಪೀಸ್ಗೆ ಸೇಲ್ ಆಗ್ತಿದೆ. ಸೊ ಇದ್ರ ಮೇಲೆ ನೀವು ಕಾರ್ಡ್ ಆಫರ್ ಯೂಸ್ ಮಾಡಿದ್ರೆ ಅಡಿಷ್ನಲ್ 1,000 ರುಪೀಸ್ ಸೇವ್ ಆಗುತ್ತೆ. ಆದ್ದರಿಂದ ನೀವು 26,999 ರೂಪಾಯಿಗೆ ಇವಾಗ ತೊಗೊಬೋದು. ನಾವು ಅದೇ ಪ್ರೈಸ್ಗೆ ತೊಗೊಂಡಿದ್ದೀವಿ. ವಿಡಿಯೋ ಲೆಂತ್ ಇರುವ ಕಾರಣದಿಂದಾಗಿ ನಾವು ಟೈಮ್ ಲ್ಯಾಪ್ಸ್ನ ಅಪ್ಡೇಟ್ ಮಾಡಿದ್ದೀವಿ, ನಿಮಗೆ ಅನುಕೂಲ ಆಗಲಿ ಅಂತ. ಸೊ ನಿಮ್ಗೆ ಯಾವ ಪಾರ್ಟ್ ಬೇಕೋ ಆ ಪಾರ್ಟ್ನ ಮಾತ್ರ ನೋಡ್ಕೊಳ್ಳಿ, ದಯವಿಟ್ಟು ವಿಡಿಯೋನ ಮಾತ್ರ ಸ್ಕಿಪ್ ಮಾಡಬೇಡಿ. ಸೊ ಮೋಟೋ H20 ಒಂದು 5G ಫೋನ್ ಆಗಿದೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 778G 5G ಚಿಪ್ಸೆಟ್ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ 11 5G ಬ್ಯಾಂಡ್ ಇರೋದ್ರಿಂದ ನೀವು ಯಾವುದೇ ದೇಶಕ್ಕೆ ಹೋಗಿ ಯಾವುದೇ ಸಿಮ್ ಯೂಸ್ ಮಾಡಿದ್ರೂ 5G ವರ್ಕ್ ಆಗುತ್ತೆ. ಇಂಡಿಯಾದಲ್ಲೂ ಅಷ್ಟೇ ಏರ್ಟೆಲ್ಲು, ವೊಡಾಫೋನು, ಜಿಯೋ ಮೂರು ಸಿಮ್ ಕೂಡ ಅವರು ಯಾವುದೇ ಬ್ಯಾಂಡ್ನ ಇಂಪ್ಲಿಮೆಂಟ್ ಮಾಡಿದ್ರೂ ವರ್ಕ್ ಆಗುತ್ತೆ, ಇಶ್ಯೂಸ್ ಇರೋದಿಲ್ಲ. ಸೊ ಬನ್ನಿ ನೋಡೋಣ ಫೋನ್ ಹೆಂಗಿದೆ. ವಾವ್, ಕೇಸ್ನ ಪ್ರೀ ಅಪ್ಲೈ ಮಾಡಿದ್ದಾರೆ ಮೋಟೋರೋಲಾದವರು ಸೇಫ್ಟಿಗೋಸ್ಕರ. ಶಿಪ್ಪಿಂಗ್ ಎಲ್ಲ ಆಗ್ತಿರುತ್ತಲ್ವಾ, ಅದಕ್ಕೋಸ್ಕರ. ಕ್ಯಾಮ್ರಾ ಸೆಟಪ್ ಕೂಡ ತುಂಬ ಚೆನ್ನಾಗಿದೆ. 108 MP ಮೈನ್ ಕ್ಯಾಮ್ರಾ, 16 MP ಅಲ್ಟ್ರಾವೈಟ್ ಕ್ಯಾಮ್ರಾ ಹಾಗೂ 8 MP ಟೆಲಿಫೋಟೋ ಲೆನ್ಸ್ ಆಗಿರುತ್ತೆ. ಅಲ್ಟ್ರಾವೈಟ್ ಕ್ಯಾಮ್ರಾ 2-in-1 ಆಗಿ ವರ್ಕ್ ಆಗುತ್ತೆ, ಮ್ಯಾಕ್ರೋ ಕೂಡ ವರ್ಕ್ ಆಗುತ್ತೆ. ಸೊ ಮತ್ತು ಈ ಫೋನಲ್ಲಿ ನಿಮಗೆ 3.5 mm ಹೆಡ್ಫೋನ್ ಜಾಕ್ ಸಿಗೋದಿಲ್ಲ. ಬಾಕ್ಸ್ನಲ್ಲಿ ಇನ್ನೂ ಏನೇನಿದೆ ನೋಡೋಣ. ಯೂಸರ್ ಮ್ಯಾನ್ಯುಯಲ್, ಅದ್ರ ಜೊತೆ ಸಿಮ್ ಕಾರ್ಡ್ ಪಿನ್, ಕೇಬಲ್ ಕೊಟ್ಟಿದ್ದಾರೆ, C2C ಕೇಬಲ್ ಕೊಟ್ಟಿದ್ದಾರೆ ಈ ಫೋನಲ್ಲಿ ನಿಮಗೆ. C2C ಇದು 30 ವಾಟ್ಸ್ ಅಡಾಪ್ಟರ್ ಕೊಟ್ಟಿದ್ದಾರೆ. ವೋಲ್ಟೇಜ್ ರೇಟಿಂಗ್ಸ್ನ ನೋಡೋಣ. ನೋಡಿ, ಇದು 3 ವೋಲ್ಟೇಜಸ್ನ ಸಪೋರ್ಟ್ ಮಾಡುತ್ತೆ. ಈ ಫೋನು 30 ವಾಟ್ಸ್ ಪವರ್ನ ಕನ್ಸ್ಯೂಮ್ ಮಾಡುತ್ತೆ. ಈ ಫೋನ್ನ ಇದು 10 ವೋಲ್ಟ್ಸ್ 3 ಆಂಪಿಯರಲ್ಲಿ ಚಾರ್ಜ್ ಮಾಡುತ್ತೆ. ನೀವು ಬೇರೆ ಯಾವುದಾದ್ರೂ 9 ವೋಲ್ಟ್ಸ್ ಫೋನ್ಗೆ ಹಾಕಿದ್ರೆ 9 ವೋಲ್ಟ್ಸ್ 3 ಆಂಪಿಯರ್ ಅಂದರೆ 27 ವಾಟ್ಸಲ್ಲಿ ಚಾರ್ಜ್ ಮಾಡುತ್ತೆ. ರೆಡ್ಮಿ K20 Pro ಇದೆಯಲ್ವಾ, ಅಂಥ ಫೋನ್ಗಳು. ಇನ್ನು ನೀವು ಹಳೆ ಮಾಡಲ್ಸ್ ತೊಗೊಂಡ್ರೆ 5 ವೋಲ್ಟ್ಸ್ 3 ಆಂಪಿಯರ್ ಅಥವಾ 5 ವೋಲ್ಟ್ಸ್ 2 ಆಂಪಿಯರ್ನಲ್ಲಿ ಕೂಡ ಚಾರ್ಜ್ ಮಾಡುತ್ತೆ ಈ ಅಡಾಪ್ಟರು. ಸೊ ಟೋಟಲಾಗಿ 3 ವೋಲ್ಟೇಜ್ನ ಸಪೋರ್ಟ್ ಮಾಡುತ್ತೆ ಅಡಾಪ್ಟರ್ ಇದು. ಈ ಫೋನನ್ನು ನನಗೆ ಅನ್ಬಾಕ್ಸಿಂಗ್ ಮಾಡಲು ಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದಗಳು ರಿತೇಶ್. ಫೋನನ್ನು ನೀವೇ ಆನ್ ಮಾಡಿ. ಸೊ ಈ ಫೋನ್ ಸಖತ್ತು ಸ್ಲಿಮ್ ಆ್ಯಂಡ್ ಲೈಟ್ ಆಗಿದೆ. 6.99 ಮಿಲಿಮೀಟರ್ ಥಿಕ್ನೆಸ್ ಇದೆ. ಇದು ಪ್ರೀಮಿಯಂ ಲುಕ್ ಇದೆ ಫೋನು. ಯೂಸ್ ಮಾಡೋದಕ್ಕೆ ಸಖತ್ ಪ್ರೀಮಿಯಂ ಫೀಲ್ ಸಿಗುತ್ತೆ ನಿಮಗೆ. ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಸಖತ್ ಇಷ್ಟ ಆಯಿತು ನನಗೆ. ಸೊ ನೋಡೋಣ ಬನ್ನಿ ಫೋನ್ ಹೆಂಗೆ ಕೊಟ್ಟಿದ್ದಾರೆ, ಕಾನ್ಫಿಗರೇಷನ್ಸು ಯಾವ ಥರ ಮಾಡಿದ್ದಾರೆ. ಸೊ ನಿಮಗೆ ಫೋನಿನ ಬಾಟಮ್ ಲೆಫ್ಟಲ್ಲಿ ಸಿಮ್ ಕಾರ್ಡ್ ಟ್ರೇ ಬರುತ್ತೆ, ಬಾಟಮ್ ರೈಟಲ್ಲಿ ಸ್ಪೀಕರ್ ಬರುತ್ತೆ, ಮಿಡಲಲ್ಲಿ ಚಾರ್ಜಿಂಗ್ ಅಥವಾ USB ಪೋರ್ಟ್, Type-C ಪೋರ್ಟ್ ಇದೆ, ಮತ್ತು ಮೈಕ್ರೋಫೋನ್ ಕೂಡ ಕೆಳಗಡೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೆಕೆಂಡರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ನ ಟಾಪ್ ಲೆಫ್ಟ್ ಕಾರ್ನರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇನ್ನು ನೀವು ಫೋನ್ ಲೆಫ್ಟ್ ಸೈಡ್ಗೆ ಹೋದರೆ ಗೂಗಲ್ ಹೋಮ್ ಟ್ರಿಗರ್ ಬಟನ್ ಕೊಟ್ಟಿದ್ದಾರೆ ಒಂದು. ಫೋನ್ ರೈಟ್ ಸೈಡಲ್ಲಿ ಬಂದರೆ ವಾಲ್ಯೂಮ್ ರಾಕರ್ಸ್ ಮತ್ತು ಪವರ್ ಆನ್ ಆ್ಯಂಡ್ ಆಫ್ ಬಟನ್, ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೂಡ ಇದರಲ್ಲೇ ಇಂಪ್ಲಿಮೆಂಟ್ ಮಾಡಿದ್ದಾರೆ ಮೋಟೋರೋಲಾದವರು. ಸಿಮ್ ಕಾರ್ಡ್ ಟ್ರೇ ವಾಟರ್ ಪ್ರೂಫ್ಗೋಸ್ಕರ ಅವರು ರಬ್ಬರ್ ಗ್ಯಾಸ್ಕೆಟ್ನ ಕೊಟ್ಟಿದ್ದಾರೆ, ನೀವು ನೋಡ್ತಿರ್ಬೋದು. ಸೊ ಸ್ಪ್ಲ್ಯಾಶಸ್ಸು ಮಳೆಲೆಲ್ಲ ಏನಾಗೋದಿಲ್ಲ ನೋಡಿ. 2 ನ್ಯಾನೋ ಸಿಮ್ ಕಾರ್ಡ್ಸ್ನ ನೀವು ಯೂಸ್ ಮಾಡ್ಬೋದು, ಮೇಲೊಂದು ಕೆಳಗಡೆ ಒಂದು ಡ್ಯುಯಲ್ ಸಿಮ್ ಕಾರ್ಡ್. ಆದರೆ ಈ ಫೋನಲ್ಲಿ ನೀವು ಮೆಮೊರಿ ಕಾರ್ಡ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ, ನಿಮಗೆ ಫೋನ್ದು ಪ್ರಾಕ್ಸಿಮಿಟಿ ಸೆನ್ಸಾರ್ ಕಾಣಿಸ್ತಾ ಇದೆ ಇಲ್ಲಿ. ಇದು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಕ್ಯಾಮ್ರಾಸಲ್ಲಿ ಮಾತ್ರ ನಿಮಗೆ ಕಾಣಿಸೋದು. ನೀವು ಯಾವುದೇ ಫೋನಲ್ಲಿ ಪ್ರಾಕ್ಸಿಮಿಟಿ ಸೆನ್ಸಾರ್ ಎಲ್ಲಿದೆ ಅಂತ ತಿಳ್ಕೊಬೇಕಂದ್ರೆ ನಿಮಗೆ ಈ ಥರ ಗೊತ್ತಾಗುತ್ತೆ. ಕಣ್ಣಲ್ಲಿ ಕಾಣಿಸೋದಿಲ್ಲ, ಯಾವುದಾದ್ರೂ ಫೋನ್ದು ಕ್ಯಾಮ್ರಾ ತೊಗೊಂಬಂದರೆ ನಿಮಗೆ ಕಾಣಿಸುತ್ತೆ.
ಫೋನ್ ಸೆಟಪ್ ಆಗೋ ತನಕ ಫೋನಿನ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಫೋನ್ನ ಕ್ಯಾಮ್ರಾ ಮತ್ತು ಪ್ರೊಸೆಸರ್ ಬಗ್ಗೆ ಆಲ್ರೆಡಿ ಹೇಳಲಾಗಿದೆ. ಡಿಸ್ಪ್ಲೇ ನೋಡೋದಾದರೆ 6.7 ಇಂಚ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ, 144 ಹರ್ಟ್ಸ್ ರಿಫ್ರೆಶ್ ರೇಟ್ ಇರೋದು. ಇನ್ ಸ್ಟೋರೇಜ್ ನೋಡೋಂಗಿದ್ರೆ 128 GB, ಸ್ಪೀಡ್ ಬಂದು UFS 3.1, ಸೊ ಫಾಸ್ಟ್ ಆಗಿರುತ್ತೆ. 8 GB LPDDR4 ರ್ಯಾಮ್, 4000 mAh ಬ್ಯಾಟ್ರಿ, ಮತ್ತು ಇದು ಇಂಡಿಯಾದ ಲೈಟೆಸ್ಟ್ ಆ್ಯಂಡ್ ಸ್ಲಿಮ್ಮೆಸ್ಟ್ 5G ಫೋನ್ ಆಗಿದೆ. ಇವಾಗ 163 ಗ್ರಾಮ್ ವೆಯ್ಟ್ ಇರುತ್ತೆ, 6.9 mm ಥಿಕ್ನೆಸ್ ಇರುತ್ತೆ. ಮತ್ತು ಆಂಡ್ರಾಯ್ಡ್ ವರ್ಷನ್ ನೋಡೋಂಗಿದ್ರೆ ಸ್ಟಾಕ್ ಆಂಡ್ರಾಯ್ಡ್ 11ನ ಹಾಕಿದ್ದಾರೆ. IP52 ವಾಟರ್ ರೇಟಿಂಗ್ ಕೂಡ ಇರುತ್ತೆ, ಸೊ ಮಳೇಲಿ ಕೂಡ ನೀವು ಯೂಸ್ ಮಾಡ್ಬೋದು. ವಾವ್, 144 ಹರ್ಟ್ಸ್ AMOLED ಡಿಸ್ಪ್ಲೇ ಭಾಳ ಚೆನ್ನಾಗಿದೆ. ಸ್ಟೋರೇಜ್ ನೋಡೋಣ ಬನ್ನಿ. ಸೊ 128 GB ನಿಮಗೆ 19.30 GB ಯೂಸ್ ಆಗಿರುತ್ತೆ. ಅದರಲ್ಲಿ 19 GB ಸಿಸ್ಟಮ್ಗೆ ಯೂಸ್ ಆಗಿರುತ್ತೆ. ಇನ್ನು 200 MB ನಿಮಗೆ ಆ್ಯಪ್ಸಲ್ಲಿ ಯೂಸ್ ಆಗಿರುತ್ತೆ. ಪ್ರೀ ಇನ್ಸ್ಟಾಲ್ಡ್ ಗೂಗಲ್ ಆ್ಯಪ್ಸ್. ನೀವು ಇದು ಸ್ಟಾಕ್ ಆ್ಯಂಡ್ರಾಯ್ಡ್ ಫೋನ್ ಆಗಿರೋದ್ರಿಂದ ಬೇರೆ ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ಸ್ನ ಇನ್ಸ್ಟಾಲ್ ಮಾಡಿಲ್ಲ. ಅವ್ರದ್ದು ಮೋಟೋದು ಒಂದೇ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಆ್ಯಪ್ಸನ್ನು ಯೂಸ್ ಮಾಡಿಲ್ಲ. ಡಯಲರ್ ಕೂಡ ಗೂಗಲ್ ಅವ್ರದ್ದೇ ಡಿಫಾಲ್ಟ್ ಡಯಲರ್ ಕೊಟ್ಟಿದ್ದಾರೆ. ಸೊ ಬನ್ನಿ ಕ್ಯಾಮ್ರಾ ಹೆಂಗಿದೆ ನೋಡೋಣ. ವಾವ್, ರೇರ್ ಕ್ಯಾಮ್ರಾನಲ್ಲಿ ಡೈನಮಿಕ್ ರೇಂಜ್ ತುಂಬ ಚೆನ್ನಾಗಿದೆ. ನಾನು ಸ್ಯಾಂಪಲ್ಸ್ಗೆ ಫೋಟೋಸ್ ಹಾಕ್ತೀನಿ. ಸೊ ಸೆಟ್ಟಿಂಗ್ಸ್ ನೋಡೋದಾದರೆ ನೋಡಿ, ಇವಾಗ ಅದು ಮೈನ್ ಕ್ಯಾಮ್ರಾನಲ್ಲಿದೆ. ಸೊ ಇದು ಬಂದು ಅಲ್ಟ್ರಾ ವೈಡ್ ಕ್ಯಾಮ್ರಾ, ಇದು ಬಂದು ಟೆಲಿಫೋಟೋ ಲೆನ್ಸು. ಟೆಲಿಫೋಟೋ ಲೆನ್ಸಲ್ಲೂ ನಿಮಗೆ ಫೋಕಸಿಂಗ್ ಸಖತ್ ಚೆನ್ನಾಗಿ ಆಗ್ತಾಯಿದೆ ದೂರದ್ದು. ಇದು ಬಂದು ಮ್ಯಾಕ್ರೋ ಲೆನ್ಸ್. ಮ್ಯಾಕ್ರೋ ಆಬ್ಜೆಕ್ಟ್ಸು ನೀವು ಇದು ಮಾಡ್ಕೋಬೋದು ನೋಡಿ, ಫುಲ್ ಮ್ಯಾಕ್ರೋ ಬರುತ್ತೆ. QR ಕೋಡ್ನ ಕೂಡ ಕ್ಯಾಮ್ರಾ ಆಟೋಮೆಟಿಕ್ ಆಗಿ ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ. ಬೈ ಡಿಫಾಲ್ಟ್ ಕ್ಯಾಮ್ರಾ ಆ್ಯಪ್ನಲ್ಲಿ ಅವರು QR ಕೋಡ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಸೊ ಒಳ್ಳೆಯದು. ಗೂಗಲ್ ಲೆನ್ಸ್ ಇಂಟಿಗ್ರೇಷನ್ ಕೂಡ ಕ್ಯಾಮ್ರಾದಲ್ಲೇ ಮಾಡಿದ್ದಾರೆ. ಇಂಟರ್ನೆಟ್ ಕನೆಕ್ಟ್ ಮಾಡಿಲ್ಲ. ಸೊ ಗೂಗಲ್ ಲೆನ್ಸ್ನ ನೀವು ಕೂಡ ಯೂಸ್ ಮಾಡ್ಕೊಬೋದು. ಫ್ರಂಟ್ ಕ್ಯಾಮ್ರಾ ಕೂಡ ಚೆನ್ನಾಗಿದೆ. ಸೊ ಡೈನಾಮಿಕ್ ರೇಂಜು, ಕ್ಲಾರಿಟಿ ಎಲ್ಲ ಇಷ್ಟ ಆಯಿತು ನನಗೆ ಫ್ರಂಟ್ ಕ್ಯಾಮ್ರಾ. ಸೊ ಬನ್ನಿ ಇವಾಗ ಫೋನಿನ ಫೋಟೋ ಸ್ಯಾಂಪಲ್ಸ್ನ ನೋಡೋಣ. ಮೊದಲನೇ ಪಿಕ್ಚರ್ ಏನು ನೋಡ್ತಿದ್ದೀರಾ, ಇದನ್ನು ಯಾವುದೇ ಬ್ಯೂಟಿ ಮೋಡ್ ಅಥವಾ ಫಿಲ್ಟರ್ ಇಲ್ದೇ ತೆಗೆದಿರೋದು. ಫುಲ್ ನ್ಯಾಚುರಲ್ ರಾ ಪಿಕ್ಚರ್ ಇದು. ಸೊ ಫುಲ್ ಡೀಟೇಲಿಟಿ ಇರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಬರೋವಂಥ ಪಿಕ್ಚರ್ ಏನಿದೆ, ಇವಾಗ ಸ್ಕ್ರೀನಲ್ಲಿ ಕಾಣ್ತಿರೋ ಪಿಕ್ಚರ್ನ ಬ್ಯೂಟಿ ಮೋಡ್ ಅಪ್ಲೈ ಮಾಡಿ ತೆಗೆದಿರೋದು. ಸೊ ಇದೇನು ಮಾಡುತ್ತೆ ಅಂದರೆ ಪಿಂಪಲ್ಸ್ನೆಲ್ಲ ತೆಗೆದು ಸ್ಕಿನ್ ಕಲರ್ನ ಬೂಸ್ಟ್ ಮಾಡುತ್ತೆ. ಆದುದರಿಂದ ಡೀಟೇಲಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಪಿಕ್ಚರ್ ನೋಡಿ, ಇಂಡೋರ್ನಲ್ಲಿ ಯಾವುದೇ ಬ್ಯೂಟಿ ಮೋಡ್ ಇಲ್ದೇ ತೆಗೆದಿರೋದು. ಸೊ ಫುಲ್ ಡೀಟೇಲಿಟಿ ಇದೆ ನಿಮಗೆ. ಕಲರ್ಸ್ ಕೂಡ ನ್ಯಾಚುರಲ್ಸ್ ಇದೆ, ಪಿಂಪಲ್ಸ್ ಎಲ್ಲ ಕಾಣಿಸ್ತಾ ಇದೆ ಫೋಟೋನಲ್ಲಿ. ಈ ಪಿಕ್ಚರ್ ಬ್ಯೂಟಿ ಮೋಡ್ ಹಾಕಿ ತೆಗೆದಿರೋದು. ನಿಮಗೆ ಫುಲ್ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಇವಾಗ ಒಂದು ಪಿಂಪಲ್ಲು ಕಾಣಿಸ್ತಿಲ್ಲ, ಕಲರ್ಸ್ ಕೂಡ ಚೇಂಜ್ ಆಗಿದೆ. ಇದು ನೋಡಿ, ಇಂಡೋರ್ ಕಂಡೀಷನ್ನಲ್ಲಿ ನ್ಯಾಚುರಲ್ ಪಿಕ್ಚರ್ ತೆಗೆದಿರೋದು. ಒಳ್ಳೆ ಡೈನಮಿಕ್ ರೇಂಜ್ ಇದೆ ಫ್ರಂಟ್ ಕ್ಯಾಮ್ರಾನಲ್ಲಿ. ಇದು ಸೇಮ್ ಅದೇ ಪಿಕ್ಚರ್ ಬ್ಯೂಟಿ ಮೋಡ್ ಹಾಕಿ ತೆಗೆದಿರೋದು. ಇದು ರೇರ್ ಕ್ಯಾಮ್ರಾನಲ್ಲಿ ಕ್ಯಾಪ್ಚರ್ ಮಾಡಿರೋಂಥ ಪಿಕ್ಚರ್ ರೆಗ್ಯುಲರ್ ಲೆನ್ಸಲ್ಲಿ. ಇದು ಕೂಡ ರೇರ್ ಕ್ಯಾಮ್ರಾನ ಇಂಡೋರ್ನಲ್ಲಿ ಕ್ಯಾಪ್ಚರ್ ಮಾಡಿರೋಂಥ ಪಿಕ್ಚರ್. ಸೊ ಇದು ಮ್ಯಾಕ್ರೋ ಲೆನ್ಸ್ನಲ್ಲಿ ಕ್ಯಾಪ್ಚರ್ ಮಾಡಿರೋಂಥ ಪಿಕ್ಚರ್. ಸೊ ಇವಾಗ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಒಂದೇ ಜಾಗದಲ್ಲಿ ನಿಂತ್ಕೊಂಡು ಫೋನನ್ನು ಒಂದೇ ಪ್ಲೇಸಲ್ಲಿ ಇಟ್ಕೊಂಡು 3 ಫೋಟೋನ ತೆಗಿತೀವಿ. ಒಂದು ಅಲ್ಟ್ರಾ ವೈಡ್ ಲೆನ್ಸಿಂದ, ಒಂದು ರೆಗ್ಯುಲರ್ ಲೆನ್ಸಿಂದ, ಒಂದು ಟೆಲಿಫೋಟೋ ಲೆನ್ಸಿಂದ. 3ಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂದರೆ, ಅಲ್ಟ್ರಾ ವೈಡ್ ಲೆನ್ಸು ಜಾಸ್ತಿ ಇಮೇಜ್ನ ಕ್ಯಾಪ್ಚರ್ ಮಾಡುತ್ತೆ, ರೆಗ್ಯುಲರ್ ಲೆನ್ಸು ರೆಗ್ಯುಲರಾಗಿ ಕ್ಯಾಪ್ಚರ್ ಮಾಡುತ್ತೆ, ಟೆಲಿಫೋಟೋ ಲೆನ್ಸ್ ಬಂದು ಝೂಮಾಗಿ ಕ್ಯಾಪ್ಚರ್ ಮಾಡುತ್ತೆ. ಇವಾಗ ನೀವು ನೋಡ್ತಿರೋದು ಅಲ್ಟ್ರಾ ವೈಡಲ್ಲಿ ಕ್ಯಾಪ್ಚರ್ ಮಾಡಿರೋಂಥ ಪಿಕ್ಚರ್, ಅಲ್ಟ್ರಾ ವೈಡ್ ಲೆನ್ಸಲ್ಲಿ ಕ್ಯಾಪ್ಚರ್ ಮಾಡಿರೋದು.
ಸೊ ಇದು ರೆಗ್ಯುಲರ್ ಲೆನ್ಸಲ್ಲಿ ಕ್ಯಾಪ್ಚರ್ ಮಾಡಿರೋಂಥ ಪಿಕ್ಚರ್. ಸೊ ತುಂಬ ಚೆನ್ನಾಗಿದೆ. ಇದು ಟೆಲಿಫೋಟೋ ಲೆನ್ಸಲ್ಲಿ ಕ್ಯಾಪ್ಚರ್ ಮಾಡಿರೋಂಥ ಪಿಕ್ಚರ್. ಇದು ಅದಾಗದೇ ಝೂಮ್ ಹಾಕಿ ತೆಗೆದಿರೋಂಥ ಪಿಕ್ಚರ್. ಇದು ಲೆನ್ಸು ದೂರದ ಹತ್ರ ಆಗಿ ತೆಗೆಯುತ್ತೆ ನೋಡಿ. ಇದು ಅಲ್ಟ್ರಾ ವೈಡ್ನಲ್ಲಿ ತೆಗೆದಿರೋಂಥ ಪಿಕ್ಚರ್. ಸೊ ಜಾಸ್ತಿ ಕವರೇಜ್ ಆಗಿದೆ. ಇದು ರೆಗ್ಯುಲರ್ ಲೆನ್ಸಲ್ಲಿ ತೆಗೆದಿರೋಂಥ ಪಿಕ್ಚರ್. ಸೊ ರೆಗ್ಯುಲರ್ ಪಿಕ್ಚರ್ ಥರ ಬಂದಿದೆ. ಇದು ಟೆಲಿಫೋಟೋ ಲೆನ್ಸಲ್ಲಿ ತೆಗೆದಿರೋದು. ಸೊ ದೂರದನ್ನ ಹತ್ರದಲ್ಲಿ ತೋರಿಸ್ತಾ ಇದೆ. ಸೊ ಇದು ಟೆಲಿಫೋಟೋ ಲೆನ್ಸಲ್ಲಿ ಝೂಮ್ ಹಾಕಿ ತೆಗೆದಿರೋಂಥ ಪಿಕ್ಚರ್. ಸೊ ಇವಾಗ ನೀವು ಡಿಫ್ರೆನ್ಸ್ ನೋಡ್ಬೋದು. ಅಲ್ಟ್ರಾ ವೈಡಲ್ಲಿ ತೆಗೆದಿರೋ ಪಿಕ್ಚರ್ ನೋಡಿ ಮತ್ತು ಮೇಲ್ಗಡೆ ಇರೋದು. ಸೊ ಕೆಳಗಡೆ ಇರೋದು ಬಂದು ಟೆಲಿಫೋಟೋ ಲೆನ್ಸಲ್ಲಿ ಝೂಮ್ ಹಾಕಿ ತೆಗೆದಿರೋಂಥ ಪಿಕ್ಚರ್. ಆ ಬಿಲ್ಡಿಂಗ್ ಮೇಲಿರೋ ಟ್ಯಾಂಕ್ನ ಇಷ್ಟು ನೀಟಾಗಿ ಕಾಣಿಸ್ತಾ ಇದೆ ಟೆಲಿಫೋಟೋ ಲೆನ್ಸಲ್ಲಿ. ಈ ಫೋನಲ್ಲಿ ರೆಡಿ ಫಾರ್ ಪಿ ಸಿ ಅಥವಾ ಟಿ ವಿ ಅಂತ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಮೂಲಕ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಟಿ ವಿ ಮೂಲಕ ನಿಮ್ಮ ಫೋನನ್ನು ಕಂಟ್ರೋಲ್ ಮಾಡ್ಬೋದು. ಟಿ ವಿನಲ್ಲೇ ಕೂಡ ವಿಡಿಯೋ ಕಾಲ್ ಕೂಡ ಮಾಡ್ಬೋದು. ಬರೀ ಸ್ಕ್ರೀನ್ ಕ್ಯಾಸ್ಟಿಂಗ್ ಅಷ್ಟೇ ಅಲ್ಲ, ಇನ್ನೂ ಏನೇನೋ ಮಾಡ್ಬೋದು. ಅದನ್ನು ನಾನು ಇನ್ನೊಂದು ವಿಡಿಯೋನಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಈ ವಿಡಿಯೋನಲ್ಲಿ ತುಂಬ ಲಾಂಗ್ ಆಗುತ್ತೆ ಅಂತ. ಸೊ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಿಲೋ, ನೀವು ಚೆಕ್ ಮಾಡ್ಬೋದು. ಜೊತೆಗೆ ಈ ಫೋನಿನ ವಿಡಿಯೋ ಸ್ಯಾಂಪಲ್ಸ್ನ ಕೂಡ ಅದೇ ವಿಡಿಯೋನಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ಸೊ ಫೋನನ್ನು ಅನ್ಬಾಕ್ಸ್ ಮಾಡಾಯಿತು, ಫಸ್ಟ್ ಲುಕ್ ಕೂಡ ನೋಡಾಯಿತು. ಫೋನ್ದು ಫುಲ್ ರಿವ್ಯೂಸ್ ಏನೇನಿದೆ ಎಲ್ಲನೂ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಸ್ವಲ್ಪ ದಿನ ಯೂಸ್ ಮಾಡಿಬಿಟ್ಟು ನನ್ನ ಫ್ರೆಂಡ್ದು ಫೀಡ್ಬ್ಯಾಕ್ ತೊಗೊಂಡು. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಆಗಿ, ಇನ್ಸ್ಟಾಗ್ರಾಮಲ್ಲಿ ಬೇರೆ ಅಪ್ಡೇಟ್ಸ್ನ ಕೂಡ ನಾನು ಹಾಕ್ತಿರ್ತೀನಿ. ಮತ್ತು ಈ ವಿಡಿಯೋನ ನೋಡಿದ್ದಕ್ಕೆ ಭಾಳ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಬೆಳೆಸಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋನಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ, ಇಂಪ್ರೂವ್ಮೆಂಟ್ಸ್ ಏನಾದರೂ ಸಜೆಷನ್ಸ್ ಕೊಡಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಏನು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು, ಏನು ಸಜೆಷನ್ಸ್ ಇದೆ ನಿಮ್ಮ ಕಡೆನ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.